ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸೇಫ್ಟಿ ಪಿನ್ನು ಹಾಗೆ ಕಡ್ಡಿನ ಉಪಯೋಗಿಸ್ತಿರೇ ವರಮಹಾಲಕ್ಷ್ಮಿ ದೇವಿಗೆ ಡಬಲ್ ಸ್ಟೆಪ್ಪಲ್ಲಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಿಗೆ ಒಂದು ಮಾರು ಸೀರೆಯನ್ನು ಬಿಟ್ಕೊಂಡು ಉಳಿದಿರುವಂಥ ಸೀರೆಯನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಎಲ್ಲಿದೆ ಅಲ್ಲಿವರೆಗೂ ಮಾತ್ರ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಉಳಿದಿರುವಂಥ ಸೀರೆಯನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಪೂರ್ತಿ ಬಾರ್ಡರ್ ಇದ್ದರೆ ನೀವು ತುದಿವರೆಗೂ ಸಹ ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೋದು. ಒಂದು ಸಲ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸನ್ನು ಅಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ದಾರದಿಂದ ನೀವಿಲ್ಲಿ ಕಟ್ಕೋಬೇಕಾಗತ್ತೆ. ಪ್ಲೀಟ್ಸಿನ ತುದಿಗೆ ನೀವಿಲ್ಲಿ ದಾರದಿಂದ ಕಟ್ಕೊಳ್ಳಿ. ನಾನು ಕಟ್ಕೊಳ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಕಟ್ಕೋಬೇಕಾಗತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ನಾನು ಇಲ್ಲಿ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಇಲ್ಲಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾವೇನು ಮೇಲ್ಗಡೆ ಪ್ಲೀಟ್ಸ್ ಮಾಡಿರ್ತೀವಿ ಅದನ್ನ ನೀಟಾಗಿ ಕೆಳಗಡೆವರೆಗೂ ಜೋಡಿಸ್ಕೊಂಡು ಬರಬೇಕು. ಹಾಗೆ ಕೆಳಗಡೆ ಬಾರ್ಡರಲ್ಲೂ ಸಹ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲೂ ಸಹ ನಾವಿಲ್ಲಿ ದಾರನ ಕಟ್ಕೋಬೇಕಾಗತ್ತೆ. ಮಧ್ಯಭಾಗದಲ್ಲಿ ನಾವು ದಾರ ಕಟ್ಕೊಳ್ಳೋದೇನು ಬೇಡ. ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಈ ರೀತಿ ಅರೇಂಜ್ ಮಾಡಿಕೊಂಡು ದಾರದಿಂದ ಕಟ್ಕೊಂಡು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಬಟ್ಟೆಗೆ ಸೇಫ್ಟಿ ಪಿನ್ನು ಅಥವಾ ಗುಂಡ್ ಪಿನ್ನು ಅಥವಾ ಕ್ಲಿಪ್ಸನ್ನು ಯೂಸ್ ಮಾಡಲ್ಲ ಅನ್ನೋರು ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ನಾನಿವಾಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ಳಲ್ಲ. ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಳ್ತಾ ಇದ್ದೀನಿ. ನೀವು ಎಲ್ಲಿ ದೇವರನ್ನು ಕೂರಿಸ್ತೀರಾ ಅಲ್ಲಿ ಒಂದು ಪೀಠ ಅಥವಾ ಮಣೆಯನ್ನು ಇಟ್ಕೊಂಡು ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನಿಲ್ಲಿ ಕಳಶದ ಬಿಂದಿಗೆಯ ಹಿಂಭಾಗದಿಂದ ಸೀರೆಯನ್ನು ಮುಂದ್ಗಡೆಗೆ ತೊಗೊಂಬರ್ತೀನಿ. ಸೆರಗು ಲೆಫ್ಟ್ ಸೈಡ್ಗೆ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ನೀವು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ನಾವು ಏನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ತೊಗೊಂಡು ಬರಬೇಕು. ತೊಗೊಂಬಂದ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಎರಡು ಸೈಡು ಸಹ ಪ್ಲೀಟ್ಸ್ಗಳನ್ನ ಒಮ್ಮೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಏಕೆಂದರೆ ನಾವಲ್ಲಿ ಸೇಫ್ಟಿ ಪಿನ್ನು ಅಥವಾ ಕ್ಲಿಪ್ಸನ್ನು ಹಾಕದೇ ಇರೋದ್ರಿಂದ ಮತ್ತೊಮ್ಮೆ ಅಲ್ಲಿ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ನಾವಿಲ್ಲಿ ಡಬಲ್ ಸ್ಟೆಪ್ ಹಾಕೋದ್ರಿಂದ ಒಂದು ಬಾರ್ಡರ್ ಅಂದರೆ ಉದ್ದಗಿರೋ ಬಾರ್ಡರ್ ಕೆಳಗಡೆ ಬರಬೇಕು, ಸಣ್ಣ ಬಾರ್ಡರ್ ಮೇಲ್ಗಡೆಗೆ ಬರಬೇಕು. ಆ ರೀತಿಯಲ್ಲಿ ಇಟ್ಕೊಂಡು ನಾವಿಲ್ಲಿ ಒಂದು ದಾರದಿಂದ ಕಟ್ಕೋಬೇಕಾಗತ್ತೆ. ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅವರ ಸಪೋರ್ಟನ್ನು ತಗೊಳ್ಳಿ. ಒಬ್ಬರಿಗೆ ಉಡಿಸೋದು ಕಷ್ಟ ಆಗುತ್ತೆ ಅನಿಸಿದ್ರೆ ನಾನಿಲ್ಲಿ ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಉಡಿಸಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎರಡನ್ನೂ ಪ್ಲೀಟ್ಸನ್ನು ಹೀಗೆ ಇಟ್ಕೋಬೇಕು. ಕೆಳಗಡೆ ಪ್ಲೀಟ್ಸ್ ಮೇಲೆ ಮೇಲ್ಗಡೆ ಪ್ಲೀಟ್ಸನ್ನು ಇಟ್ಬಿಟ್ಟು ಒಂದು ದಾರದಿಂದ ನಾವು ಈ ರೀತಿ ಗ್ರಿಪ್ಪಾಗಿ ಕಟ್ಕೋಬೇಕಾಗತ್ತೆ. ನಾವು ಏನು ಪ್ಲೀಟ್ಸನ್ನು ಮಾಡಿರ್ತೀವಿ ಪ್ಲೀಟ್ಸ್ ಮೇಲೆ ದಾರ ಅನ್ನೋದು ನೀಟಾಗಿ ಹೋಗಬೇಕು. ಪ್ಲೀಟ್ಸ್ ಮೇಲೆ ದಾರಾನ ಕಟ್ಕೊಂಡು ಒಂದು ರೌಂಡು ಮತ್ತೆ ತೊಗೊಂಡೋಗಿ ಮತ್ತೆ ಬ್ಯಾಕ್ ಸೈಡಲ್ಲಿ ನಾನಲ್ಲಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಈ ಥರ ಪ್ಲೀಟ್ಸ್ ಮೇಲೇ ದಾರ ಬರಬೇಕು. ಪ್ಲೀಟ್ಸಿಂದ ಕೆಳಗಡೆ ದಾರ ಬಂದರೆ ನಾವು ಉಡ್ಸಿರೋದೆಲ್ಲ ಜಾರ್ಕೊಂಡು ಕೆಳಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಪ್ಲೀಟ್ಸಿನ ಮೇಲ್ಗಡೆನ ನಾವು ನೀಟಾಗಿ ದಾರನ ಕಟ್ಕೋಬೇಕಾಗತ್ತೆ. ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸಿಗೆ ಹಾಕಿರುವಂಥ ದಾರನ ಬಿಚ್ಚಿಬಿಟ್ಟು ನಾನಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನಾವು ಏನು ಪೀಠ ಇಟ್ಟಿರ್ತೀವಿ ಪೀಠದ ಸುತ್ತಲೂ ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಇನ್ನೊಂದು ಬ್ಲೌಸ್ ಪೀಸನ್ನು ತಗೊಂಡು ಕಳಶದ ಬಿಂದಿಗೆಗೆ ಮೊದಲೇ ನೀವು ಕವರ್ ಮಾಡಿಕೊಂಡು ನಂತರ ಈ ರೀತಿ ಪ್ಲೀಟ್ಸನ್ನು ಡಬಲ್ ಸ್ಟೆಪ್ಪಲ್ಲಿ ಕಟ್ಕೊಂಡು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಕಳಶದ ಸುತ್ತ ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವೇನು ದಾರ ಕಟ್ಟಿರ್ತೀವಿ ದಾರದಿಂದ ಕೆಳಗಡೆ ಪ್ಲೀಟ್ಸ್ ಅನ್ನೋದು ಜಾರ್ಕೊಂಡು ಬರಬಾರ್ದು. ಆ ರೀತಿ ನೋಡಿಕೊಂಡು ನೀವು ಈ ರೀತಿ ದಾರದ ಒಳಗಡೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನಿಧಾನಕ್ಕೆ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದ್ಸಲ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೊಂಡ ನಂತರ ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಸಹ ಬಿಚ್ಚಿಬಿಟ್ಟು ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಲ್ಲ ನೀವು ಇಲ್ಲಿ ನೋಡ್ಕೊಳ್ಳಿ. ಕಳಶದ ಮೇಲ್ಭಾಗದಲ್ಲೂ ನಾನು ದಾರದಿಂದ ಮೇಲ್ಗಡೆನೂ ಸಹ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆನೂ ಸಹ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ದಾರದ ಒಳಗಡೆ ನಾವು ಈ ರೀತಿ ಪ್ಲೀಟ್ಸನ್ನು ಎಳೆದ್ಬಿಟ್ಟು ನೀಟಾಗಿ ನಾವಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಕಳಶದ ಸುತ್ತಲೂ ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ದಾರ ಏನಾದರೂ ಮೇಲ್ಗಡೆ ಹೋದಂಗೆ ಅನಿಸಿದ್ರೆ ದಾರನ ನೀವು ಅಲ್ಲಿ ಕೆಳಗಡೆ ಎಳ್ಕೊಳ್ಳಿ. ಪ್ಲೀಟ್ಸ್ ಮೇಲ್ಗಡೆ ದಾರನ ನೀಟಾಗಿ ಎಳ್ಕೊಂಡು ಈ ರೀತಿ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಕಾಣಿಸ್ಬೇಕು. ಆ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ನಾವು ದಾರ ಕಟ್ಟಿರೋದ್ರಿಂದ ಸೀರೆಯನ್ನು ನಾವು ಅಲ್ಲಿ ಎಳ್ಕೊಂಡು ಸರಿ ಮಾಡ್ಕೋಬಹುದು. ಉದ್ದ ಗಿಡ್ಡ ಇದ್ರೂ ಸಹ ನಾವಲ್ಲಿ ಸರಿ ಮಾಡ್ಕೋಬಹುದು. ಸೇಫ್ಟಿ ಪಿನ್ ಹಾಕಿದ್ರೆ ಸ್ಟಿಫ್ ಆಗಿ ಕೂತಿರುತ್ತೆ. ಈ ರೀತಿ ದಾರ ಕಟ್ಟಿದಾಗ ನಾವು ಜರುಗಿಸ್ಕೋಬಹುದು. ಈ ರೀತಿ ಜರುಗಿಸ್ಕೊಂಡು ನಾವಲ್ಲಿ
ಒಂದೇ ಲೆವೆಲ್ಗೆ ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡ್ಕೋಬೋದು. ಒಂದ್ಸಲಿ ಮೇಲ್ಗಡೆ ಪ್ಲೀಟ್ಸನ್ನು ನಾವು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಸೆರಗನ್ನು ಹಾಕ್ಕೋಬೇಕಾಗತ್ತೆ. ಸೆರಗನ್ನು ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ತೀನಿ. ನೀಟಾಗಿ ಒಂದು 2 ಸಲ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ತೊಗೊಬನ್ನಿ. ಯಾರಾದರೂ ಇನ್ನೊಬ್ರು ಇದ್ದರೆ ತುದಿನ ಹಿಡ್ಕೊಳಕ್ಕೆ ಹೇಳಿಬಿಟ್ಟು ನೀವು ಈ ರೀತಿ ಪ್ಲೀಟ್ಸನ್ನು ಫೋಲ್ಡ್ ಮಾಡ್ಕೋಬೇಕು. ನಾವೇನು ದಾರ ಕಟ್ಟಿರ್ತೀವಿ ದಾರದ ಅಳತೆಗೆ ನಾವಿಲ್ಲಿ ಪ್ಲೀಟ್ಸನ್ನು ಫೋಲ್ಡ್ ಮಾಡಿಕೊಂಡು ಸೆರಗು ತುದಿ ಏನಿದೆ ಆ ಸೆರಗು ಮಾತ್ರನೇ ಕಳಶದ ಬಿಂದಿಗೆಗೆ ಒಂದು ರೌಂಡ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಇನ್ನೊಂದು ದಾರದಿಂದ ನಾವಲ್ಲಿ ಬ್ಯಾಕ್ ಸೈಡ್ಗೆ ಕಟ್ಕೋಬೇಕು. ನೀಟಾಗಿ ಅಲ್ಲಿ ಕಟ್ಕೊಳ್ಳಿ. ನಾನು ತೋರಿಸ್ತೀನಿ. ಒಂದ್ಸಲಿ ದಾರ ಕಟ್ಕೊಂಡ್ಮೇಲೆ ನೀಟಾಗಿ ಮುಂದ್ಗಡೆ ಎಲ್ಲ ಸರಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ಕೊಂಡ್ರೆ ಪಿನ್ ಅವಶ್ಯಕತೆನೇ ಇಲ್ಲ. ಎರಡೂ ಸೈಡಿನ ಸೀರೆ ಸೆರಗನ್ನು ಹಿಡಿದ್ಬಿಟ್ಟು ನೀವು ಕಟ್ಕೋಬೇಕಾಗತ್ತೆ. ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬು ಅಥವಾ ಲೇಸನ್ನು ಹಾಕಿ ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ಅಕ್ಕಿ ಅಥವಾ ನೀರನ್ನು ಸೇರಿಸ್ಕೋಬಹುದು. ಕಳಶದ ಬಿಂದಿಗೆಗೆ ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ. ಈ ಅಲಂಕಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.